ಬಿಟ್ಟ ಧರ್ಮರಾಜನ ಮನೆತನ ಅವನು ಸತ್ತ ನಂತರವೂ ಸುತ್ತ ಹಳ್ಳಿಗಳಲ್ಲಿ ಪ್ರಕಾಶಮಾನವಾಗಿ ಬೆಳಗುತ್ತಿದೆ. ಲೇ ಅಮರನಾಥ್, ಆರುವ ದೀಪ ಜೋರಾಗಿ ಹುರಿಯುವಂತೆ ಪ್ರಜ್ವಲಿಸುತ್ತಿರಬಹುದು, ಆದರೆ ಅದು ಹಾರಿ ಹೋಗಿ ಏಳ ಹೆಸರಿಲ್ಲದಂತಾಗುವ ದಿನವಿನ್ನೂ ದೂರವಿಲ್ಲ. ಯಾಕೆಂದರೆ ನನ್ನ ಹೃದಯ ಸಮುದ್ರದೊಳಗೆ ಕೆರಳಿ ಉಕ್ಕೇರುತ್ತಿದೆ ಸೇಡೆಂಬ ಸುನಾಮಿ. ಈ ಸುನಾಮಿಯ ಹೊಡೆತಕ್ಕೆ ಸಿಕ್ಕ ನಿನ್ನ ಸಂಪತ್ತಿನ ಸೌಧ ಕುಸಿದು ನನ್ನ ಕಾಲಡಿಯ ಧೂಳಾಗುವುದಂತೂ ಖಂಡಿತ. ಅದಕ್ಕೂ ಮುಂಚೆ ನನ್ನ ಮಗಳು ರನ್ನಸ್ಸಿಯನ್ನು ಭೇಟಿಯಾಗಿ ನಾನೇ ನಿನ್ನ ತಂದೆ ಎಂದು ತಿಳಿಸಿ ಹೇಳಿ ಆ ಮನೆಯ ಸಂಬಂಧದ ಸಂಕೋಲೆಯಿಂದ ಬಿಡಿಸಿಕೊಳ್ಳಬೇಕು. ಆ ನಂತರ ನಡೆಯಲಿದೆ ಆ ಮನೆಯಲ್ಲಿ ಮಾರಣ ಹೋಮ. ಓ, ಅಲ್ಲಿ ಕಾರಿನಿಂದ ಹಿಡಿದು ಬರುತ್ತಿರುವ ವ್ಯಕ್ತಿ ಅಮರನಾಥ್ ಇರಬಹುದೇ? ಎಸ್, ಅವನೇ, ಅನುಮಾನವಿಲ್ಲ. ಬರಲಿ. ಬಂದವನ ಎದೆಯಲ್ಲಿ ಹುದುಗಿರುವ ನೆನಪುಗಳ ಕಂಡವನ್ನು ಬೇಕೆಂದಲೇ ಕೆದಕುವೆ. ಆ ಕೆಂಡವು ಹುರಿದು ಸುಡುವ ಅಗ್ನಿಯಾಗುವುದು, ಇಲ್ಲ ನನ್ನನ್ನು ಕಂಡೊಡನೆ ಮಂಜುಗಡ್ಡೆಯಾಗುವುದು, ಅಥವಾ ಗಾಳಿ ಹೋಗುವ ಬೂದಿಯಾಗುವುದು. ಕಾದು ನೋಡೋಣ. ನಿಲ್ಲು ಮಿಸ್ಟರ್ ಅಮರನಾಥ್. ಯಾರು? ನಿಮ್ಮ ಗತಕಾಲದ ಶತ್ರು. ಶತ್ರು? ಓಹೋ, ನೀನಾ ರೌಡಿ ನಾಗೇಂದ್ರ? ಅಮರನಾಥ್, ನನ್ನ ಹೆಸರು ಹಿಡಿದು ಕರೆಯುವಷ್ಟು ಧೈರ್ಯವೇ? ಮರ್ಯಾದೆ ಕೊಟ್ಟು ಮಾತನಾಡು. ಮರ್ಯಾದೆ ಕೊಡಲು ನೀನೇನು ಮಾಡುವಂತವಲ್ಲ, ಮನೆ ಸೊತ್ತು ಉಳ್ಳವನು ಅಲ್ಲ. ನೀನೊಬ್ಬ ಕ್ರೂರ ಕೊಲೆಗಡಗ. ನಿನ್ನಂತ ಪಾತಕಿಗೆ ಮರ್ಯಾದೆ ಕೊಡುವ ಪದ್ಧತಿ ನಮ್ಮ ಮನೆತನದಲ್ಲೇ ಇಲ್ಲ. ಮನೆತನ? ಏನು ಬಾರಿ ಮಹಾರಾಜರ ವಂಶ ನಿನ್ನದ? ಏ ಅಮರನಾಥ್, ನಾನು ಕೊಲೆಗಾರನಾದರೇನು, ದರೋಡೆಕೋರನಾದರೇನು, ನಾನು ನಿನ್ನ ಹಕ್ಕನ ಗಂಡ ಎಂಬುದನ್ನು ಮಾತ್ರ ಮರೆಯಬೇಡ. ಮುಚ್ಚ ಬಾಯಿ ನೀಚ. ಆ ವಿಶ್ವಾಸವನ್ನು ನೀ ಯಾವತ್ತೋ ಕಳೆದುಕೊಂಡಿರುವೆ ಎಂದು ನನ್ನ ಹಿರಿಯಣ್ಣ ಮತ್ತು ನನ್ನ ಅಕ್ಕನ ಸಾವಿಗೆ ನೀನೇ ಕಾರಣಭೂತನಾದು 12 ಪಾಳಿಗೆ ಸತ್ತು ಹೋಗಿರುವೆ. ಇಷ್ಟೆಲ್ಲ ನಡೆದ ಮೇಲೂ ನಿನ್ನನ್ನು ಜೀವಂತವಾಗಿ ಬಿಟ್ಟಿದ್ದೆ. ನಿನ್ನ ಪುಣ್ಯ ಅಂದಿಕೋ. ನಿನ್ನ ಮುಖ ನೋಡಲು ಇಷ್ಟವಿಲ್ಲ, ಕರಗವಿಲ್ಲ. ನನಗೆ ಆಜ್ಞೆ ಮಾಡಲು ನೀನೇನು ಈ ಊರಿನಲ್ಲಿರುವ ದಣಿಯಲ್ಲ. ಜೈಲಿನಿಂದ ಬಿಡುಗಡೆಯಾಗಿ ಇದೇ ಊರಲ್ಲಿ ನಿನ್ನೆದುರಲ್ಲೇ ರಾಜಾರೋಷವಾಗಿ ಬಾಳಲೆಂದೇ ಬಂದಿದ್ದೇನೆ. ಸಮಯ ನೋಡಿ ನಿಮ್ಮ ವಂಶವನ್ನೇ ನಿರ್ವಂಶ ಮಾಡಿ ಈ ಊರಿಗೆ ಹೋಳಿಗೆ ಊಟ ಹಾಕಿಸಿ ಹಬ್ಬ ಮಾಡುತ್ತೇನೆ. ನಿನ್ನ ವರ್ತನೆ ಜನರಲ್ಲಿ ಭಯ ಹುಟ್ಟಿಸಿ ರೌಡಿಯಾಗಿ ಮೆರೆದು ಆ ದಿನಗಳು ಎಂದೋ ಕಾಲ ಗರ್ಭದಲ್ಲಿ ಉದುಗಿ ಹೋಗಿವೆ. ನಾ ಕುಟುಂಬದನ್ನು ಮುಟ್ಟಿ ದಗ್ಸ್ಕೊಳ್ಳುವ ತಾಕತ್ತು ಈಗ ನಿನ್ನಲ್ಲಿ ಉಳಿದಿಲ್ಲ. ನಾನು ಒಂದು ಸಾರಿ ಚಿಟಿಕೆ ಹೊಡೆದು ನಿನ್ನೆಡೆಗೆ ಬೆಳೆದೊಳು ಸಾಕು, ನಿಂತ ಜಾಗದಲ್ಲಿ ಸಮಾಧಿ ಆಗುತ್ತೆ. ಸಮಾಧಿ? ಯಾರ ಸಮಾಧಿ ಯಾರು ಕಟ್ಟುತ್ತಾರೋ ಕಾಲವೇ ನಿರ್ಧರಿಸುತ್ತದೆ. ಎಲ್ಲ ಇರಲಿ. ನಾನು ಜೈಲಿಗೆ ಹೋದ ನಂತರ ನನ್ನ ಸಂಬಂಧಿಗಳು ನನ್ನ ಮಗಳನ್ನು ಕರೆದೊಯ್ಯುತ್ತೇನೆಂದರು. ಹಠ ಸಾಧಿಸಿ ನಿನ್ನ ಮನೆಯಲ್ಲಿ ಸಾಕಿ ಬೆಳೆಸುತ್ತಿರುವೆಯಲ್ಲ,
ಪರಮ ವೈರಿಯಾದ ನನ್ನ ಮಗಳನ್ನು ನಿನ್ನ ಮನೆಯಲ್ಲಿಟ್ಟುಕೊಳ್ಳಲು ನಾಚಿಕೆ ಆಗಲಿಲ್ಲ ನನಗೆ. ನಾಚಿಕೆ ಆಗಲು ಅವಳನ್ನು ನಿನ್ನ ಮುಖ ನೋಡಿ ನಿನ್ನ ಮೇಲಿನ ಕಣಕದಿಂದ ನನ್ನ ಮನೆಯಲ್ಲಿ ಇಟ್ಟುಕೊಂಡಿಲ್ಲ. ಅವಳೇನು ಬೇರೆಯವಳಲ್ಲ, ಸ್ವತಃ ನನ್ನ ಅಕ್ಕನ ಮಗಳು. ಎತ್ತ ತಾಯಿಯ ಮಡಿದಿದ್ದರು, ತಂದೆಯಾಗಿ ನಿತ್ಯಲ್ಲಿ ಸೇರಿದರು. ಒಂದು ದಿನವೂ ನೊಂದುಕೊಳ್ಳದಂತೆ ಮಮತೆಯಿಂದ ನೋಡಿಕೊಂಡಿದ್ದೇನೆ. ಪ್ರೀತಿ ಮಮತೆ ಅರ್ಥ ಅರಿಯದ ನಿನ್ನಂತ ಕಟುಕನಿಗೆ ಗೊತ್ತು ಬಾಂಧವನ ಬೆಲೆ. ಬಾಂಧವ್ಯ ಬಾಂಧವ್ಯದ ಬಗ್ಗೆ ನಿನ್ನಿಂದ ನಾನು ಪಾಠ ಕಲಿಯಬೇಕಾಗಿಲ್ಲ ಅಮರನಾಥ್. ಇಷ್ಟು ವರ್ಷ ನನ್ನ ಮಗಳು ನಿನ್ನ ಮನೆಯಲ್ಲಿ ಬೆಳೆದಿದ್ದಾಳೆ. ಈಗ ಅದರ ಅವಶ್ಯಕತೆ ಇಲ್ಲ. ಹಿಂದೆ ನನ್ನ ಮಗಳನ್ನು ನಾನು ಕರೆದುಕೊಂಡು ಹೋಗುತ್ತೇನೆ. ಸಾಧ್ಯವಿಲ್ಲ. ಅವಳನ್ನು ನಿನ್ನೊಂದಿಗೆ ಕಳಿಸಲು ನಾನು ಒಪ್ಪುವುದಿಲ್ಲ. ಒಪ್ಪಲ್ಲ? ಯಾಕೊಪ್ಪಲ್ಲ? ಅವಳು ನನ್ನ ಮಗಳು. ಇಷ್ಟು ವರ್ಷದ ಅವಳ ಖರ್ಚು ವೆಚ್ಚ ಎಷ್ಟಾಗಿರಬಹುದು ಲೆಕ್ಕ ಮಾಡಿ ಹೇಳು. ಲೆಕ್ಕ ಚುಪ್ತ ಮಾಡಿ ಈಗಲೇ ಕರೆದುಕೊಂಡು ಹೋಗುತ್ತೇನೆ. ಸಂಬಂಧವನ್ನು ಹಣದಿಂದ ಅಳೆಯುವ ಅವಿವೇಕಿ ನಾನಲ್ಲ. ಆದ್ರೆ ಅವಳು ನಮ್ಮ ಮನೆಯಲ್ಲಿ ಚೆನ್ನಾಗಿದ್ದಾಳೆ. ಎಷ್ಟೇ ಖರ್ಚಾಗಲಿ ಒಳ್ಳೆ ಮಂಟ ನೋಡಿ ಮದುವೆ ಮಾಡುತ್ತೇನೆ. ಸುಖವಾಗಿ ಬಾಳುತ್ತಾಳೆ. ಸುಮ್ಮನೆ ನಿನ್ನ ಪಾಡು ನೀ ನೋಡಿಕೋ. ನನ್ನ ಮೇಲಿನ ದ್ವೇಷದಿಂದ ತಂದೆ ಮಗಳನ್ನ ಅಗಲಿಸಲು ಪ್ರಯತ್ನಿಸುತ್ತಿರುವೆಯಾ? ಈಗ ನನಗೊಂದು ಗತಿ ಕಾಣಿಸಿಬಿಡುತ್ತೇನೆ. ಯಾರೋ ನೀನು? ನಾನು ಯಾರಾದರಾಗಿರಲಿ, ಮೊದಲು ನೀನ್ ಯಾರೆಂದು ಹೇಳು. ನೀನೇನು ಮಾಡುತ್ತಿರುವೆ ಎಂಬ ಪ್ರಜ್ಞೆ ನಿನಗಿದೆಯೇ? ಪ್ರೇಮ್, ಇವನು ಬೇರೆ ಯಾರು ಅಲ್ಲ, ನನ್ನ ಅಕ್ಕನ ಗಂಡ ರೌಡಿ ನಾಗೇಂದ್ರ. ಜೈಲಿನಲ್ಲಿ ಇದ್ದ ಅಂತ ಹೇಳ್ತೀನಲ್ಲ, ಅವನೇ ಇವನು. ಓಹೋ, ಆ ಮಹಾಪುರುಷನು ಈತ. ಹಿಂದೆ ಆದ ಅನಾಹುತಗಳಿಂದ ನೀನಿನ್ನು ಪಾಠ ಕಲಿತಿಲ್ಲವೇ? ಇಷ್ಟು ವರ್ಷ ಜೈಲು ವಾಸ ಮಾಡಿದ ಮೇಲೂ ನಿನ್ನ ವ್ಯಕ್ತಿತ್ವ ತಿದ್ದಿಕೊಂಡಿಲ್ಲವೇ? ಬರೀ ದ್ವೇಷ ಅಸೂಯೆಗಳಿಂದ ಮನುಷ್ಯ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಕೊಲೆ ರಕ್ತಪಾತಗಳಿಂದ ಎಲ್ಲವನ್ನೂ ಗೆಲ್ಲುತ್ತೇನೆಂಬುದು ನಿನ್ನ ಭ್ರಮೆ ಮಾತ್ರ. ಸೇಡಿನಿಂದ ಗೆಲ್ಲಲಾಗದನ್ನ ಪ್ರೀತಿಯಿಂದ ಗೆಲ್ಲಬಹುದು. ಯಾಕೆಂದರೆ ಈ ಜಗತ್ತಲ್ಲಿರುವ ಏಕೈಕ ಪ್ರಮುಖ ಆಸ್ತಿ ಅಂದರೆ ಅದು ಪ್ರೀತಿ ಮಾತ್ರ. ಪ್ರೀತಿ? ಅದು ಇಂಥ ಕಟಕರೊಂದಿಗೆ ಸಾಧ್ಯವೇ ಇಲ್ಲ. ಇವರು ನನಗೆ ಮಾಡಿದ ಅನ್ಯಾಯವನ್ನು ನೆನಪಿಸಿಕೊಂಡರೆ ನನ್ನ ರಕ್ತವೇ ಕುದಿಯುತ್ತದೆ. ಅದು ಅಲ್ಲದೆ ಈಗ ನನ್ನ ಮಗಳನ್ನು ನನ್ನಿಂದ ಅಗಲಿಸಲು ಪ್ರಯತ್ನಿಸುತ್ತಿದ್ದಾನೆ. ಆಲ್ ರೈಟ್, ಇವತ್ತು ಬಚಾವಾಗಿದೆಯಾ ಅಮರನಾಥ್? ನೀನಾಗಿ ನೀನು ನನ್ನ ಮಗಳನ್ನು ತಂದು ನನಗೊಪ್ಪಿಸಿ ಹೋದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಕಾಪಾಡಲು ಈ ಪ್ರೇಮ ಅಷ್ಟೇ ಅಲ್ಲ, ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಬರ್ತೀನಿ. ನಿಲ್ಲ ಪ್ರೇಮ್. ಥ್ಯಾಂಕ್ಸ್ ಕಣೋ. ನಾನು ನಿನಗೆ ಎಷ್ಟೆಲ್ಲ ಅಪಮಾನ ಮಾಡಿದರು ಅದನ್ನೆಲ್ಲವೂ ಮರೆತು ಇಂದು ನನ್ನ ಪ್ರಾಣವನ್ನು ಕಾಪಾಡಲು ಬಂದಿರುವಲ್ಲ, ನೀನೇ ಗ್ರೇಟ್ ಕಣೋ, ನೀನೇ ಗ್ರೇಟ್. ಚಿಚೆ, ಅಂತ ದೊಡ್ಡ ಮಾತನಾಡಬೇಡ ಅಮರ್. ನೀನಲ್ಲದೆ ಬೇರೆ ಯಾರೇ ಈ ಪರಿಸ್ಥಿತಿಯಲ್ಲಿದ್ದರೂ ನಾನು ಇದೇ ಕಾರ್ಯ ಮಾಡುತ್ತಿದ್ದೆ. ಹಾ, ಗೊತ್ತಾಯ್ತು, ನಾನಿನ್ನು ಬರ್ತೇನೆ. ಯಾಕೆ ಪ್ರೇಮ್, ನನ್ನೊಂದಿಗೆ ಮಾತನಾಡಲು ಮನಸ್ಸಿಲ್ಲವೇ? ನನ್ನ ಜೀವದ ಗೆಳೆಯನಾದ ನಿನ್ನನ್ನು ದೂರ ಮಾಡಿಕೊಂಡು ಪಶ್ಚಾತ್ತಾಪ ಪಡುವುದು ಮತ್ತೆ ಆ ಸ್ನೇಹಕ್ಕಾಗಿ ಅದು. ಹೇಳು ಪ್ರೇಮ್, ಹೇಳು, ಅಂತ ದೊಡ್ಡ ಅನ್ಯಾಯವಾದರೂ ಏನು ಮಾಡಿದ್ದೇನೆ? ನನ್ನ ತಪ್ಪಿಗೆ ಕ್ಷಮೆವಿಲ್ಲವೇ? ಅಮರ್, ಅಮರ್, ವೈಯಕ್ತಿಕವಾಗಿ ನೀನು ನನಗೇನು ಅನ್ಯಾಯ ಮಾಡಿಲ್ಲ. ನೀನು ನನ್ನನ್ನ ಕ್ಷಮೆ ಕೇಳುವ ಅಗತ್ಯವೂ ಇಲ್ಲ. ಆದರೆ ನಿನ್ನ ಸ್ನೇಹ ಮತ್ತೆ ಒಂದುಗೂಡಬೇಕಾದರೆ ಈ ಭಾಗದ ಜನರಿಗಾಗುತ್ತಿರುವ ಅನ್ಯಾಯವನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಅವರಲ್ಲಿ ನೀನು ಕ್ಷಮೆ ಕೇಳಬೇಕು. ನಾನು ಕಂಡ ಆ ನೀರಾವರಿ ಯೋಜನೆ ಕನಸು ಪೂರ್ಣಗೊಳ್ಳಬೇಕು. ಇದೇ ನನ್ನ ನಿರ್ಧಾರ. ಇನ್ನು ನಿನ್ನ ನಿರ್ಧಾರ ನಿನ್ನ ಕೈಯಲ್ಲಿದೆ, ವಿಚಾರ ಮಾಡು. ನಿಲ್ಲು ಪ್ರೇಮ್, ಒಂದು ವಿಷಯ, ಈ ರೌಡಿ ನಗರ ವಿಷಯ ಗುಟ್ಟಾಗಿರಬೇಕು. ಅದರಲ್ಲೂ ನಮ್ಮ ರಣಸ್ಥರಿಗೆ ಅವನು ಬಂದಿರೋ ವಿಷಯ ಗೊತ್ತಾಗಲೇಬಾರದು. ಆಯ್ತು ಅಮರ್. ಪ್ರೇಮ್, ನಿನ್ನ ಸಮಾಜದ ಸೇವೆಯ ಅಚ್ಚಲ ನಿರ್ಧಾರ ಮುಂದೆ ನನ್ನ ಆಟ ಸೋಲುತ್ತಿದೆ. ವಿಚಾರ ಮಾಡುತ್ತೇನೆ, ನಿನಗೋಸ್ಕರವಾದರೂ ವಿಚಾರ ಮಾಡುತ್ತೇನೆ.
ಮಾಡ್ತಾ ಇದ್ದೀರಾ? ಹೂವಿನ ತೋಟ ನೋಡ್ತಾ ಇರು, ನಾನು ಬೇಗನೆ ಬರ್ತೀನಿ ಅಂತ ಹೇಳಿ ಹೋದವರು ಇಷ್ಟೊತ್ತು ಮಾಡಿದ್ರಲ್ಲ, ಬೇಗ ಬರಬಾರ್ದೆ? ನಾನು ಎಷ್ಟೊತ್ತು ದಾರಿ ಕಾಯ್ಬೇಕು? ಬೇಗನೆ ಬರ್ತಾ ಇದ್ದ ಐಸು, ದಾರಿಯಲ್ಲಿ ಅಡ್ಡಿ ಉಂಟಾಯಿತು. ಅದು ನಿವಾರಣೆ ಆಗಿ ನಿನ್ನನ್ನು ಸೇರಬೇಕು ಅನ್ನೋಷ್ಟರಲ್ಲಿ ನೀನೇ ಅದೇ ಯಾಕೆ ಅಲ್ಲಿ ನಿನಗೊಬ್ಬಳಿಗೆ ಬೇಸರವಾಯಿತು. ಹಾಗೇನಿಲ್ಲ, ತೋಟದಲ್ಲಿ ಆಳುಗಳು ಕೆಲಸ ಮಾಡ್ತಾ ಇದ್ರು, ನಾನು ಸ್ವಲ್ಪ ಹೂ ಕಿಡಿ ಅವರಿಗೆಲ್ಲ ಸಹಾಯ ಮಾಡ್ತಾ ಇದ್ದೆ. ಹೌದು, ಅದೇನೋ ಹಾದಿಯಲ್ಲಿ ಅಡ್ಡಿ ಅಂದ್ರಲ್ಲ, ಏನಾಯ್ತು? ಸರ್ಪವೇನಾದ್ರೂ ಎದುರಾಯ್ತೆ? ಸರ್ಪನೇ, ಮನುಷ್ಯ ರೂಪದ ಸರ್ಪ. ಸರ್ಪಕ್ಕೆ ಹಲ್ಲಲ್ಲಿ ವಿಷವಿದ್ದರೆ ಅವನಿಗೆ ಮೈಯೆಲ್ಲ ವಿಷವಿದೆ ಚಾಂಡಲ. ಅಂದ್ರೆ ನೀವು ಹೇಳೋ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ಅದೇ ಐಶ್ವರ್ಯ, ನಮ್ಮ ಮಣಿತನದ ಹಳೆಯ ಶತ್ರು, ನನ್ನ ಅಕ್ಕನ ಗಂಡ ರೌಡಿ ನಾಗೇಂದ್ರ ಇಂದು ಜೈಲಿನಿಂದ ಬಿಡುಗಡೆಗೆ ಬಂದಾಳೆ. ನನ್ನನ್ನು ಕಂಡು ತನ್ನ ಮಗಳನ್ನು ಕಳಿಸಿಕೊಡು ಅಂತ ಹಾಗೆ ಹೀಗೆ ಅಂತ ಗಲಾಟೆ ಮಾಡಿದ. ಅಷ್ಟರೊಳಗೆ ನನ್ನ ಸ್ನೇಹಿತ ಪ್ರೇಮ್ ಬಂದು ಅವನಿಗೆ ಚೆನ್ನಾಗಿ ಬುದ್ಧಿ ಹೇಳಿದ ಮೇಲೆ ಅವನು ಹೊರಟೊಯ್ದ. ಆದರೆ ಅವನು ತನ್ನ ಹಳೆ ಚಾಳಿ ಇನ್ನೂ ಬಿಟ್ಟಿಲ್ಲಂತೆ ಕಾಣುತ್ತದೆ. ಅಯ್ಯೋ, ಅಂತ ಕೆಟ್ಟ ಹುಳುಗಳ ಸಹವಾಸ ಒಳ್ಳೇದಲ್ಲ ರೀ, ನನ್ಗೆ ಯಾಕೋ ಭಯವಾಗುತ್ತೆ. ಭಯ ಪಡಬೇಡ ಐಶ್ವರ್ಯ, ಹಾಗಿನಂತೆ ಅವನ ಆಟ ಏನು ನಡೆಯಲ್ಲ. ಅವನೇನಾದರೂ ಹೆಚ್ಚಿಗೆ ಎಗರಡಿದರೆ ಅವನ ಕೈ ಕಾಲ ಮುರಿದು ಬಿಡುತ್ತೇನೆ ಹೊರತು ನಮ್ಮ ರಣ್ಣ ಸ್ತ್ರೀ ಅವನ ಒಂದಿಗೆ ಕಳಿಸಲಾರೆ. ಆದರೆ ನಾವೇ ಸಾಕಿ ಬೆಳೆಸಿದ್ದೇವೆ, ನಾವೇ ಮದುವೆ ಮಾಡೋರಿಗೆ ದಾರಿ ಮಾಡೋಣ. ಆದಷ್ಟು ಬೇಗ ಈ ಕೆಲಸ ಮಾಡೋದೇ ಒಳ್ಳೇದ್ರಿ. ಯಾಕೆಂದ್ರೆ ಮನೆಯಲ್ಲಿ ನಿಮ್ಮ ತಮ್ಮ ರವಿ ರನ್ನಶ್ರೀ ಮೇಲೆ ಮನಸ್ಸಿಟ್ಕೊಂಡು ಕೂತಿದ್ದಾನೆ. ನಾಳೆ ಅವಳ ಅಪ್ಪ ಬಂದು ಯಾರಾದರೂ ಅನಾರೋಗ್ಯರಿಗೆ ಕಂಡು ಹಾಕಿಬಿಟ್ರೆ ಪಾಪ ಆ ಹುಡುಗಿ ಬದುಕು ತುಂಬ ಮೂರಬಟ್ಟೆ ಆಗಿಬಿಡುತ್ತೆ. ಆದಷ್ಟು ಬೇಗ ಒಂದು ನಿರ್ಧಾರ ಮಾಡೋದೇ ಒಳ್ಳೇದು. ಆಯ್ತು ಐಶ್ವರ್ಯ, ಹಾಗೆ ಮಾಡೋಣ ಬಾ. ಒಂದು ಇಂಪಾದ ಗೀತೆಯನ್ನು ಆಡುತ್ತಾ ಮನೆ ಸೇರೋಣ ಬಾ. ಹಾಡು ಹರಿಸಲಿ ಹಾಡು ಹೋಗಲಿ ಕಲ್ಲದಾಗಿ ನಾಡಲಿ ಮೇಳಗಳ ನುಡಿಸಬಾರದು ಮಂದಾಕಿನಿ ಹಾಡು ಹರಿಸಲಿ ಹಾಡು ಹೋಗಲಿ ಕಲ್ಲದಾಗಿ ನಾಡಲಿ ಪ್ರೇಯಸಿ ಊರ್ವಶಿ ಪ್ರೇಯಸಿ ಊರ್ವಶಿ ಬಾ ಸುಂದರಿ
ಸಂತೋಷ ಜೊತೆಗಲಿ ತುಂಬಿ ನೂರಾರು ಬಯಕೆ ಮನದಲ್ಲಿ ತುಂಬಿ ಬೆಳಗದ ಸಂತೋಷ ಜೊತೆಗಲಿ ತುಂಬಿ ನೂರಾರು ಬಯಕೆ ಮನದಲ್ಲಿ ತುಂಬಿ ಗುಡುಗು ಮಿಂಚುಗಳ ಗೇಳು ತಂತ್ರಗಳು ನಡೆಯುವುದು ಬೇಕಾರ ಕಡಲು ಬೆಳ್ಳಾನ ಕದಬು ಶೃಂಗಾರ ಮುಡಿಯುವುದು ಈ ತಾಣ ಗುಡುಗು ಮಿಂಚುಗಳ ಗೇಳು ತಂತ್ರಗಳ ನಡೆಯುವುದು ಬೇಕಾರ ಕಡಲು ಬೆಳ್ಳಾನ ಕದಬು ಶೃಂಗಾರ ಮುಡಿಯುವುದು ಈ ತಾಣ ಪ್ರೇಯಸಿ